ಇನ್ನು ಜನಾರ್ದನ್ ರೆಡ್ಡಿ ಅವರು ಅನರ್ಹರಾಗಿದ್ದಾರೆ. ಗಂಗಾವತಿಯಲ್ಲಿ ಬೈ ಎಲೆಕ್ಷನ್ ಘೋಷಣೆಯಾಗಿದೆ. ಹೀಗಾಗಿ ಎರಡನೇ ಸುದ್ದಿ, ಜನಾರ್ದನ್ ರೆಡ್ಡಿ ಅವರು ಅನರ್ಹರಾಗಿರೋದಕ್ಕೆ ಗಂಗಾವತಿಯಲ್ಲಿ ಈಗ ಬೈ ಎಲೆಕ್ಷನ್ ಕಾವು ತೀವ್ರವಾಗ್ತಾ ಇದೆ. ಗಂಗಾವತಿ ಟಿಕೆಟ್ ಕೊಡಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಕ್ಬಾಲ್ ಅನ್ಸಾರಿ ಅವರು ತೀವ್ರವಾಗಿ ಪಟ್ಟು ಹಿಡಿತಾ ಇದ್ದಾರೆ. ಕಳೆದ ಚುನಾವಣೆಯಲ್ಲಿ ಕಡಿಮೆ ಅಂತರದಿಂದ ನಾನು ಸೋತಿದ್ದೀನಿ, ಹೀಗಾಗಿ ಉಪಚುನಾವಣೆಯಲ್ಲಿ ನನ್ನದೇ ಗೆಲುವು ಶತಸಿದ್ಧ ಅಂತ ಇಕ್ಬಾಲ್ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕರ್ತರಿಗೆ ಕ್ಷೇತ್ರದಲ್ಲಿ ಸಂಘಟನೆ ಮಾಡೋದಕ್ಕೆ ತಿಳಿಸಿದ್ದೀನಿ, ಯಾರ ಮಾತಿಗೂ ಕೂಡ ನೀವು ಕಿವಿ ಕೊಡಬೇಡಿ, ಹೀಗಾಗಿ ನಾನೇ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತೀನಿ. ಆಡಿಯೋ ಮುಖಾಂತರವಾಗಿ ತಮ್ಮ ಕಾರ್ಯಕರ್ತರಿಗೆ ಇಕ್ಬಾಲ್ ಅನ್ಸಾರಿ ಅವರು ಸಂದೇಶ ಕೂಡ ರವಾನೆ ಮಾಡಿದ್ದಾರೆ. ನನಗೆ ಹಿಟ್ನಾಳ್ ಅವರ ಕುಟುಂಬದ ಸಂಪೂರ್ಣ ಬೆಂಬಲ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಲೀಡ್ ಕೂಡ ನಾನು ಕೊಡಿಸಿದ್ದೀನಿ, ಹೀಗಾಗಿ ಬೈ ಎಲೆಕ್ಷನ್ ಟಿಕೆಟ್ ನನಗೆ ಕೊಡಬೇಕು ಅಂತ ಇಕ್ಬಾಲ್ ಅನ್ಸಾರಿ ಅವರು ಡಿಮ್ಯಾಂಡ್ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಒಂದು ಅನರ್ಹತೆಯಿಂದಾಗಿ ತೆರವಾಗ್ತಾ ಇರುವಂತಹ ಆ ಸ್ಥಾನ ಏನಿದೆ, ಶಾಸಕ ಸ್ಥಾನಕ್ಕೆ ಕಾಂಗ್ರೆಸ್ ನಾಯಕರು ಈಗ ಟವೆಲ್ ಹಾಕೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಇದರಲ್ಲಿ ಇಕ್ಬಾಲ್ ಅನ್ಸಾರಿ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಗಂಗಾವತಿ ಟಿಕೆಟ್ ಕೊಡಲೇಬೇಕು ಅಂತ ಇಕ್ಬಾಲ್ ಅನ್ಸಾರಿ ಅವರು ಪಟ್ಟು ಹಿಡಿತಾ ಇದ್ದಾರೆ. ಕಳೆದ ಚುನಾವಣೆಯಲ್ಲಿ ತುಂಬ ಕಡಿಮೆ ಅಂತರದಿಂದ ನಾನು ಸೋತಿದ್ದೀನಿ, ಹೀಗಾಗಿ ಉಪಚುನಾವಣೆಯಲ್ಲಿ ಬೈ ಎಲೆಕ್ಷನ್ನಲ್ಲಿ ನಾನೇ ಗೆಲುವು ಸಾಧಿಸ್ತೀನಿ, ಹೀಗಾಗಿ ಟಿಕೆಟ್ ನನಗೆ ಕೊಡಬೇಕು ಅಂತ ಅವರು ತೀವ್ರವಾಗಿ ಪಟ್ಟು ಹಿಡಿತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಕಾರ್ಯಕರ್ತರಿಗೆ ಯಾರ ಮಾತಿಗೂ ನೀವು ಕಿವಿ ಕೊಡಬೇಡಿ, ನಾನೇ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತೀನಿ ಅಂತ ಆಡಿಯೋ ಮುಖಾಂತರವಾಗಿ ಒಂದು ಕಾರ್ಯಕರ್ತರಿಗೆ ಸಂದೇಶ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಗಂಗಾವತಿ ಟಿಕೆಟ್ಗೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಕುತೂಹಲ ಮೂಡ್ತಾ ಇದೆ, ಯಾಕಂದರೆ ಕಾಂಗ್ರೆಸ್ ನಾಯಕರು ಇದೀಗ ಟವೆಲ್ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇಕ್ಬಾಲ್ ಅನ್ಸಾರಿ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಅದೇ ರೀತಿಯಾಗಿ ಅವರು ಆಡಿಯೋ ಸಂದೇಶ ಕೂಡ ಬಿಡುಗಡೆ ಮಾಡಿದ್ದಾರೆ. ಯಾವ ರೀತಿಯಾಗಿ ಕಾಂಗ್ರೆಸ್ನಲ್ಲಿ ಈಗ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದೀಗ ಏನಂತಂದ್ರೆ ಹಾಲಿ ಶಾಸಕರಂತ ಗಾಲಿ ಜನಾರ್ದನ್ ರೆಡ್ಡಿ ಅವರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿ ಇವತ್ತು ಸ್ಪೀಕರ್ ಆದೇಶ ಮಾಡಿದರೆ ಅದರ ಮೇಲೆ ಬಹಳಷ್ಟು ರಾಜಕೀಯ ಚಟುವಟಿಕೆ ನಡೀತಿರುವಂಥದ್ದು. ಇದೀಗ ಏನಂತಾರೆ, ಅಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನಂದ್ರೆ ಕಾಂಗ್ರೆಸ್ ಅಭ್ಯರ್ಥಿನ ಬದಲಾವಣೆ ಮಾಡಬೇಕು ಏನೋ ವಿಚಾರ ಮುನ್ನೆಲೆಗೆ ಬರ್ತಿದೆ ಅಂತಂದ್ರೆ ಕೆಲವೊಂದಿಷ್ಟು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಕರಡಿ ಸಂಘಟನೆಯವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ವಿಚಾರ ಬಹಳಷ್ಟು ಕಡೆ ಏನಂದ್ರೆ ಸದ್ದು ಮಾಡ್ತಾ ಇದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಕಾಂಗ್ರೆಸ್ನ ಏನಂದ್ರೆ ಆಲಮ ಸಮುದಾಯದ ಮುಖಂಡರಾದಂಥ ಹನುಮಂತ ಪರಿಸನ್ಕಿಯವರು ಕೂಡ ಅವರ ಬೆಂಬಲಿಗರು ಸೇರಿಕೊಂಡು ಓಡಾಟ ನಡೆಸ್ತಾ ಇದ್ದಾರೆ. ಬಹಳಷ್ಟು ವರ್ಷಗಳಿಂದ ಅವರು ಕೂಡ ಸಾಮಾಜಿಕ ಕಾರ್ಯಕ್ರಮ ಮೂಲಕ ಅವರು ಕೂಡ ಮುನ್ನೆಲೆಗೆ ಬಂದಿದ್ದಾರೆ. ಇದರ ನಡುವೆ ಇದೀಗ ಸ್ವತಃ ಈ ಸುದ್ದಿಗಳು ಬಹಳಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಅದರ ಜೊತೆಗೆ ಮಾಧ್ಯಮಗಳಲ್ಲಿ ಸುದ್ದಿ ಬರ್ತಾ ಇದ್ದಂತೆ ಎಚ್ಚೆತ್ತುಕೊಂಡಂತ ಅಲ್ಲಿನ ಏನಂದ್ರೆ ಕಳೆದ ಬಾರಿ ಏನಂದ್ರೆ ಅಭ್ಯರ್ಥಿ ಅದಂತಂದ್ರೆ ಪರಾಜಿತ ಅಭ್ಯರ್ಥಿ ಅಂತ ಮಾಜಿ ಸಚಿವರಂತ ಇಕ್ಬಾಲ್ ಅನ್ಸಾರಿ ಹೊರತು ಸ್ಪಷ್ಟನೆ ಕೊಟ್ಟಿರುವಂಥದ್ದು, ಯಾವುದೇ ಕಾರಣಕ್ಕೂ ಅಭ್ಯರ್ಥಿ ಬದಲಾವಣೆ ಆಗಲ್ಲ, ನಾನೇ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರ್ತೀನಿ ಮತ್ತು ನಾನೇ ಕೂಡ ಸ್ಪರ್ಧೆ ಮಾಡೋದು ನಿಶ್ಚಿತ ಅಂತೇಳಿ ಇವತ್ತು ಸ್ವತಃ ಅವರ ಬೆಂಬಲಿಗರಿಗೆ ಕರೆ ಮಾಡಿ ಇವತ್ತು ಒಂದು ಆಡಿಯೋ ಸಂದೇಶ ಮೂಲಕ ಒಂದು ಕಾರ್ಯಕರ್ತರಿಗೆ ಕರೆ ನೀಡಿದೆ. ನಾನು ಸ್ಪರ್ಧೆ ಮಾಡೋದು ನಿಶ್ಚಿತ, ಆ ಕಾರಣಕ್ಕಾಗಿ ನಾನೇ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತೀನಿ ಅಂತೇಳಿ ಇವತ್ತು ಸ್ಪಷ್ಟವಾದ ಏನಾದ್ರು ಸಂದೇಶವನ್ನ ಕಾರ್ಯಕರ್ತರಿಗೆ ನೀಡಿರುವಂಥದ್ದು. ಒಟ್ಟಾರೆ ಏನಂದ್ರೆ ಕ್ಷೇತ್ರದಲ್ಲಿ ಬಹಳಷ್ಟು ಬೇರೆ ಅಭ್ಯರ್ಥಿ ಆಗ್ತಾರೆ, ಸಂಗಣ್ಣವ್ರು ಬರ್ತಾರೆ, ಹನುಮಂತ ಪರಿಸನ್ಕಿಯವರು ಬರ್ತಾರೆ, ಇಲ್ಲ ಬೇರೆ ಮಹಿಳಾವರು ಮುಖಂಡರಂತ ಶೈಲಜಾ ಹಿರೇಮಠ ಬರ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು. ಅದ್ರ ಜೊತೆಗೆ ಇದೀಗ ಇಲ್ಲದ್ರೆ ನಾನೇ ಅಭ್ಯರ್ಥಿ ಆಗಿರ್ತೇನೆ, ಕಾಂಗ್ರೆಸ್ನಿಂದ ಅಭ್ಯರ್ಥಿ ನನ್ನನ್ನೇ ಮಾಡ್ತಾರೆ, ಸಿದ್ದರಾಮಯ್ಯ ಅವರು ನನ್ನ ಮೇಲೆ ಒಲವಿದೆ ಮತ್ತು ಹಿಟ್ನಾಳ್ ಕುಟುಂಬ ನನ್ನನ್ನು ಬೆಂಬಲಿಸ್ತಾರೆ ಅಂತೇಳಿ ಇವತ್ತು ಸ್ಪಷ್ಟವಾದ ಸಂದೇಶವನ್ನ ಕಾರ್ಯಕರ್ತರಿಗೆ ಇಕ್ಬಾಲ್ ಅನ್ಸಾರಿ ಅವರು ರವಾನೆ ಮಾಡಿದ್ರು ಅಂತ ಹೇಳ್ಬೋದು.